ಮತ್ತೆ ಅವಾಗಿಂದ ಅದೇ ಹೇಳ್ತೀರಾ, ಸೌಂಡ್ ಕೆಲಸದಿದೆ ಅಲ್ಲಿ. ವಾರ್ಡನ್ ರೂಮ್ ಹತ್ರ ಹೋಗ್ತೀವಿ ಇವಾಗ ಕೆಳಗೆ. ಏನು ನಿದ್ದೆ ಬಿಡಬೇಡಿ, ಯಾಕೋ ಯಾರು ವಾರ್ಡನ್ ರೂಮ್ ಬ್ರೋ ಅಲ್ಲಿ ಈ ಕಡೆ ನೋಡಿದ್ರೇನೆ ಭಯ ಆಗುತ್ತಲ್ವಾ? ಹಾ ಬ್ರೋ ಇಲ್ಲಿ ನೋಡಿ, ಇಲ್ಲೇ ಇದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಬಂದ್ಬಿಟ್ಟು ವಿಕಾಸ್ ಗೌಡ ಬ್ರೋ ಇದ್ದಾರೆ. ಈ ಲೊಕೇಶನ್ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸು ಅವರೇ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಗುರು, ನಾವಿವತ್ತು ಒಂದು ಹಾಂಟೆಡ್ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ಈ ಹಾಸ್ಟೆಲಲ್ಲಿ ಒಬ್ಬ ಹುಡುಗ ಸೂಸೈಡ್ನ ಮಾಡ್ಕೊಂಡಿದ್ದಾನೆ. ಆವಾಗಿಂದ ಈ ಹಾಸ್ಟೆಲ್ಲು ಹಾಂಟೆಡ್ ಪ್ಲೇಸ್ ಆಗಿ ತಿರುಗೈತೆ. ಈ ಜಾಗದಲ್ಲಿ ಆ ಹುಡುಗ ಯಾಕೆ ಸೂಸೈಡ್ ಮಾಡ್ಕೊಂಡ, ಏನು ಕಾರಣ ಅನ್ನೋದನ್ನ ನಾನು ಜಾಗನ ತೋರಿಸ್ತಾ ನಿಮಗೆ ಹೇಳ್ಕೊ ಹೋಗ್ತೀನಿ. ಈ ಜಾಗ ಅಂತೂ ತುಂಬಾ ದೊಡ್ಡದಾಗೈತೆ. ಕೆಳಗಡೆ ಅಂಡರ್ ಗ್ರೌಂಡ್ ಕೂಡ ಐತೆ. ಮತ್ತೆ ಇಲ್ಲಿ ವಾರ್ಡನ್ ರೂಮ್ ಐತೆ. ಆ ವಾರ್ಡನ್ ರೂಮ್ಗೆ ಹೋಗೋಕ್ಕೆ ಎಲ್ಲರೂ ಕೂಡ ಹೆದರ್ಕೋತಾರೆ. ಅಂತ ಜಾಗಕ್ಕೆ ನಾವಿವತ್ತು ಬಂದಿದ್ದೀವಿ. ಬನ್ನಿ ಇವಾಗ ಜಾಗನ ತೋರಿಸ್ತಾ ನಾನು ಮತ್ತೆ ಮಲ್ಲೇಶ್ ಅವರು ಜೊತೆಗೆ ಬನ್ನಿ ಬ್ರೋ. ತರುಣ್ ಅವರು ಮತ್ತೆ ಮಲ್ಲೇಶ್ ಅವ್ರ ಜೊತೆ ನಾನು ಇವಾಗ ಈ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ. ಜೊತೆಗೆ ಈ ಬರೀ 3 ಜನ ಅಲ್ಲ ಇರೋದು, ನಮ್ಮ ಜೊತೆ ಗೌತಮ್ ಕೂಡ ಇದ್ದಾನೆ. ಹೋಗೋಣ ಇವಾಗ ಲೊಕೇಶನ್ಗೆ. ಫುಲ್ಲು ಒಂದೊಂದು ಮನೆನೂ ನೋಡ್ಕೊ ಹೋಗೋಣ. ಎಲ್ಲಾರು ಏನಾರು ಸೀನ್ ಆಗುತ್ತಾ, ನಮ್ಗೆ ಏನಾರು ಅನ್ಸುತ್ತಾ ನೋಡೋಣ. ಪಾಚಿ ನೋಡಿ ಬ್ರೋ ಹೆಂಗ್ ಕಟ್ಕೊಂಡೈತೆ ಫುಲ್ಲು. ಎಷ್ಟೋ ವರ್ಷ ಆಗೈತೆ ನೋಡಿ. ಇಲ್ಲಿ ಮಳೆ ಬಿದ್ದಾಗೆಲ್ಲ ಹೆವಿ ನೀರು ಬಿದ್ದೈತೆ ನೋಡಿ ಇಲ್ಲೆಲ್ಲ. ನೋಡಿ ಈ ಕಡೆ ಎಲ್ಲ ತೋರಿಸಿ, ಫುಲ್ಲು ಫಾರೆಸ್ಟ್ ಫ್ರೆಂಡ್ಸ್. ಎಲ್ಲ ಫಾರೆಸ್ಟ್ ಸೆಂಟ್ರಲ್ ಇರೋದು ಲೊಕೇಶನ್ ಇದು. ಈ ಲೊಕೇಶನ್ಗೆ ಬರ್ಬೇಕಂದ್ರೆ ಎಷ್ಟೊಂದು 12 ಕಿಲೋಮೀಟರ್ ಹತ್ರ ಆಯಿತು ಅಲ್ಲ. ಕಾಳಿ ನೋಡಿ ಬ್ರೋ, ಹಾವುಗಳು ಇರುತ್ತೆ ಬ್ರೋ. ನೀವು ಅದೇ ನೆಲ ನೋಡ್ಕೊ ಓಡಾಡ್ಬೇಕು ಯಾವತ್ತಾದ್ರೂ ಅಷ್ಟೇ. ಗುರು ಏನಂತಂದರೆ ಈ ಜಾಗದ ಕತೆ ಏನಂತ ಅಂದರೆ, ಒಬ್ಬ ಹಾಸ್ಟೆಲ್ ಸ್ಟೂಡೆಂಟ್ನ ಕತೆ ಇದು. ಆ ಹುಡುಗ ಓದ್ತಿರಲ್ಲ ಅಂದ್ಬಿಟ್ಟು ಮನೆಯವರು ಅವ್ನಿಗಿಷ್ಟ ಇಲ್ಲ ಅಂದ್ರೂ ಕರ್ಕೊಬಂದು ಈ ಹಾಸ್ಟೆಲಲ್ಲಿ ಸೇರಿಸ್ತಾರೆ. ಅವಾಗ ಅವನು ಒಳ್ಳೆ ಮಾರ್ಕ್ಸ್ ತಗೊಳ್ಳಲ್ಲ. ಅವ್ರ ಮನೆಯವರು ತುಂಬಾ ಬೈತಾರೆ, ಮತ್ತು ವಾರ್ಡನ್ ತುಂಬಾ ಹಿಂಸೆ ಕೊಡ್ತಾರೆ. ಅದರಿಂದ ಆ ಹುಡುಗನಿಗೆ ಮಾನಸಿಕವಾಗಿ ಕುಗ್ಗಿ ಸೂಸೈಡ್ನ ಮಾಡ್ಕೋತಾನೆ. ಅವಾಗಿಂದ ಆ ಹುಡುಗನ ಆತ್ಮ ಇಲ್ಲಿದೆ ಅಂತ ಹೇಳ್ತಾರೆ. ಮತ್ತು ವಾರ್ಡನ್ ಏನು ಬರೋದು, ವಾರ್ಡನ್ ಬಂದ್ಬಿಟ್ಟು ಆ ವಾರ್ಡನ್ನೇ ಟಾರ್ಚರ್ ಕೊಟ್ಟಿರೋದಂತೆ ಆ ಹುಡುಗನ್ನ. ಕರೆಕ್ಟಾಗಿ ಓದ್ತಿಲ್ಲ ಮತ್ತು ಟೈಮ್ ಪ್ರಕಾರ ಎದೋಲ್ತಿಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಆ ವಾರ್ಡನ್ನು ಅವ್ನಿಗೆ ಹಿಂಸೆ ಕೊಡ್ತಿರೋದ್ರಿಂದ ಅವ್ನು ಸತ್ತೋಗಾದ್ಮೇಲೂ ಆ ವಾರ್ಡನ್ ಕಾಣಿಸ್ಕೊಂಡಿರೋ ಥರ ಇಲ್ಲಿ ನಡೀತಿರೋ ಸ್ಟೋರಿ. ಮತ್ತು ಆ ವಾರ್ಡನ್ ರೂಮ್ಗೆ ಹೋದ್ರೆ ಏನಾದರೂ ಒಂದಾಗುತ್ತೆ ಗುರು. ಇವಾಗ ನಾವು ಈ ಹಾಸ್ಟೆಲ್ ಫುಲ್ಲು ತೋರಿಸಿ ಅಂಡರ್ ಗ್ರೌಂಡಲ್ಲಿ ಅಂದರೆ ಕೆಳಗಡೆ ಒಂದು ಫ್ಲೋರ್ ಐತೆ, ಅಲ್ಲಿ ವಾರ್ಡನ್ ರೂಮ್ ಕೂಡ ಐತೆ. ಆ ವಾರ್ಡನ್ ರೂಮ್ ಕೂಡ ನಾವು ಹೋಗ್ತೀವಿ. ಇಲ್ಲಿದು ಈ ಕತೆ ಅಲ್ವಾ ಬ್ರೋ? ಬನ್ನಿ ಇವಾಗ ಜಾಗ ನೋಡೋಣ. ಇದೇನು ಟೇಬಲ್ ಎಲ್ಲ ಐತೆ ನೋಡಿ ಇಲ್ಲಿ ಈ ರೂಮಲ್ಲಿ. ಯಾರ ರೀಸೆಂಟಾಗಿ ನೋಡಿ ಬಂದು ಹೋಗ್ತಾರೆ ಜಾಗಗಳಲ್ಲಿ. ಇದೇಂತ್ರ ರೂಮ್ಗಳು ಬ್ರೋ ಇವೆಲ್ಲ ಹಾಸ್ಟ್ಲಲ್ಲಿ. ಹಾಸ್ಟ್ಲ್ ರೂಮೇ ಹಿಂಗೆ ಮಾಡಿರೋದು ಇವರು. ಸೊ ಆ ಹುಡುಗನ ರೂಮ್ ಎಲ್ಲಿರ್ಬೋದು? ಆ ಸೂಸೈಡ್ ಮಾಡ್ಕೊಂಡದ್ದು ಹುಡುಗ. ಗುರು ಇವಾಗ ನಾವು ಸೂಸೈಡ್ ಮಾಡ್ಕೊಂಡಿರೋ ಹುಡುಗನ ರೂಮ್ನ ಹುಡುಕ್ತಿದ್ದೀವಿ. ನಮಗೂ ಕೂಡ ಯಾವುದು ಅಂತ ಗೊತ್ತಿಲ್ಲ. ಎಲ್ಲಾದರೂ ಏನಾದ್ರು ಸೀನ್ ಆದರೆ, ಏನಾದ್ರು ಸ್ವಲ್ಪ ಭಯ ಅನಿಸಿದ್ರೆ ನಮಗೆ ಅದೇ ಅಂತ ಕನ್ಫರ್ಮ್ ಆಗುತ್ತೆ. ಬ್ರೋ ಹಾಂ ಹೌದು. ಏನ್ ಬ್ರೋ ಹುಡುಗರು ಸ್ಟೇ ಆಗಕ್ಕೆ? ಅದೇ ರೂಮ್ಗಳು ಇವೆಲ್ಲ, ಅದೇ ರೂಮ್ಗಳೇ ಇವೆಲ್ಲ. ಅದೇ ನಾನು ಹೇಳ್ತಿರೋದು ಏನಂದ್ರೆ ಆ ಹುಡುಗನ ರೂಮ್ ಯಾವ್ದಿರ್ಬೋದು ಅಂತ. ಕಾಳಿ ಹೆವಿ ಐತೆ ಬಿಡಿ ಬ್ರೋ ಇಲ್ಲಿ. ಮೇಲ್ಗಡೆನೂ ಕಟ್ಟಕ್ಕೆ ಟ್ರೈ ಮಾಡೋದು.
ಉಂಟಾಗೆ ಇದು ಅವಾಗ ಕಟ್ತಿದ್ರು ಅನ್ಸುತ್ತೆ, ಇದೆಲ್ಲ ಆದ್ಮೇಲೆ ಬಿಟ್ಬಿಟ್ಟವ್ರೆ ವಾಶ್ರೂಮ್. ಕಟ್ಟಾಗಿ ಕಟ್ಟಿ ಮುಗಿಸಿಲ್ಲ, ಇದೆಲ್ಲ ಕಟ್ಟಿದ್ದಾರೆ. ಟಾಯ್ಲೆಟ್ ಇಲ್ಲಿ, ವಾಶ್ರೂಮ್ ನೋಡಿ, 2 ವಾಶ್ರೂಮ್ ಬ್ರೋ. ಇದು ನಡೀರಿ ನೀವು ಒಳಗೆ. ಕಿತ್ತಾಕ್ಬಿಟ್ಟಿರ್ತಾರೆ ಕಣ. ಇಲ್ಲೊಂದು ವಾಶ್ರೂಮ್ ಐತಲ್ಲ, ಗಾಳಿ ಅಲ್ಲ ಅದು. ಅಲ್ಲೇ ಕೆಳಗಡೆ ಹೋಗ್ಬೇಕು ನಾವೀಗ. ಗಾಳಿಗೆ ಗಿಡ ಪಾಸ್ ಆಯ್ತಲ್ಲ, ಏನೋ ಪಾಸ್ ಆಯ್ತು ಅನ್ಕೊಂಡು. ಏನ್ ಬ್ರೋ ಇದು ವಾಶ್ರೂಮ್? ಮಡಕೆ, ಬಾಟ್ಲು, ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಇರಲ್ಲ, ಬಟ್ ಹೆವಿ ಹಳೇದಾಗ್ಬಿಟ್ಟೈತಲ್ವ ಬ್ರೋ? ಹಾ, ಇಲ್ಲಿ ನೋಡಿ ಮೇಲೆ ಎಲ್ಲ ಈ ತರ ಹೆಂಗ್ ಯಾವಾಗ ಗೊತ್ತಾಗೋದು? ಮಳೆ ನೀರು ಬಿದ್ದಿ ಮೇಲ್ಗಡೆ ಇರೋ ಲೇಯರ್ ಕಿತ್ಕೊಂಡ್ಬಿದ್ದಿರೋದು ಇದು. ಸೇಫ್ ಅಲ್ಲ ಅನಿಸ್ತಾ ಇದೆ ನನಗೆ. ಮೇಲೆ ನಮ್ಮ ಟೈಮ್ ಕೆಟ್ಟೋದ್ರೆ ಮಾತ್ರ ಅಷ್ಟೊಂದೇನು ಹಳೇದಾಗಿಲ್ಲ, ಅಂದ್ರೆ ಅದೊಂಚೂರು ಚಿಕ್ಕ ಥರ ಎಗರೈತೆ ಮಳೆ ನೀರು ಬಿದ್ದು. ಸ್ಮೆಲ್ ನೋಡಿ ಬ್ರೋ, ಅಲ್ಲಿ ಇದು ನೋಡಿ ಬ್ರೋ, ಓಪನ್ನು. ಅಯ್ಯೋ, ಗಿಡ ಬಂದಿರೋದು ನೋಡಿ. ಬ್ರೋ ಇಲ್ಲಿ ನೋಡಿ, ಆ ಕಡೆ ಸೈಡಿಂದ ಮರ ಬಂದಿರೋದು ಇಲ್ಲಿಗೆ. ಮರದ ಗಿಡದ್ದೇನೋ ಸೊತ್ತೆ. ಹುಳ ಸೌಂಡ್ ಹೆವಿ ಬರುತ್ತಲ್ವಾ ಗೋಸ್ಟ್ ರನ್ ಮಾಡೋ ಟೈಮಲ್ಲಿ. ಆ ಹುಳ ಸೌಂಡ್ಗೆ ಒಂದ್ ಸ್ವಲ್ಪ ಭಯ ಆಗೋದು ನಮ್ಗೆ ಬ್ರೋ ಒಂದೊಂದ್ಸಲ. ಇಲ್ಲಿ ನೋಡಿ ಬ್ರೋ, ಹೆಂಗ್ ಬಂದೈತೆ ಗಿಡ. ಈಚೆ ಇಲ್ಲಿ ಕಿಟಕಿ ಐತೆ ನೋಡಿ, ಇಲ್ಲಿ ನೋಡ್ಕೊ ಬನ್ನಿ ಬ್ರೋ. ಇದ್ ನೋಡ್ ಬನ್ನಿ ಬ್ರೋ. ಅಯ್ಯೋ, ಇಲ್ಲಿ ನೋಡಿ ಮರನೇ ಬೆಳ್ಕೊಬಿಟ್ಟೈತಲ್ಲ ಇಲ್ಲಿ. ಹಾ, ಗಾಳಿಗಲ್ಲ ಅಲ್ಲ, ಇದೆಲ್ಲ ಏನಿದು ಅಂತ. ಇದು ಏನು ಇದು? ಊಟ ಮಾಡೋ ಜಾಗನ ಇಲ್ಲ ಹಾಸ್ಟೆಲಲ್ಲಿ ಏನಿದು ಅಂತ ನಾನು. ಏನೋ ಗೊತ್ತಿಲ್ಲ. ಗಾಳಿ ನೋಡಿ ಹೆವಿ ಬೀಸ್ತಿಲ್ವಾ? ಏನ್ ಬ್ರೋ ಗಾಳಿ ನೋಡಿ ಇಲ್ಲಿ ನೋಡಿದ್ರು, ಗಾಳಿ ಹೆಂಗ್ ಬೀಸ್ತೈತೆ ನೋಡಿ. ಮರ ಗಿಡ ಎಲ್ಲ ಅಳ್ಳಾಡ್ತಾ ಶೇಕ್ ಆಯ್ತವೆ ಒಂದೊಂದು ರೂಮಲ್ಲೂ. ಬ್ರೋ ಇಲ್ಲಿ ನೋಡಿ ಬ್ರೋ, UKG ಅಂತ ಐತೆ ಬ್ರೋ. ನೋಡಿ ಹಾಸ್ಟೆಲಲ್ಲಿ ಇದು UKG ರೂಮ್ ಅನ್ಸುತ್ತೆ ಬ್ರೋ. ಇದೆಲ್ಲ ಕ್ಲಾಸ್ ರೂಮ್ ಅಂದ್ರೆ ಹಂಗಾರೆ. ಇಲ್ಲಿ ನೋಡಿ ಬ್ರೋ, ಇದು ಹಾಸ್ಟ್ಲು ಕಮ್ ಅಂದ್ರೆ ಹಾಸ್ಟೆಲಲ್ಲೇ ಇರಿಸ್ಕೊಂಡು ಓದಿಸ್ತಾರಲ್ಲ, ಆ ಥರ ಒಂದು ಸ್ಕೂಲ್ ಅಲ್ವಾ ಇದು. ಸೊ ಅದಕ್ಕೆ ಕ್ಲಾಸ್ ರೂಮ್ಗಳು ನೋಡ್ಕೊಳ್ಳಿ, ಹುಷಾರು ಬ್ರೋ. ಆಗಿವ್ ಇರ್ತಾವೆ ಇಲ್ಲಿ. ನೀವು ಒಂಚೂರು ಮುಂದೆ ಹೋಗ್ತೀನಿ, ನೀವು ಬರಬೇಡಿ ರೀ, ನಾನು ಶೂ ಹಾಕಿದ್ದೀನಿ. ನೀರಲ್ಲಿ ಬಿಟ್ರೆ ಹೆಂಗ್ ಬರ್ತೈತೆ ಗೊತ್ತಾ? ಪಚಕ್ ಅಂತ ಸೌಂಡು. ಸಖತ್ ಸ್ಕೇರಿ ಆಗೈತಲ್ವಾ ಇದು ಓಪನ್ ಆಗಿರೋದು. ಬನ್ನಿ ಬ್ರೋ, ಹೋಗೋಣ. ಗುರು
ಬ್ರೋ ಎಲ್ಲ ಮರಗಳು ನಾವು ಕೆಳಗೆ ಹೋಗಕ್ ಬಂದ ತಕ್ಷಣನೇ ಎಷ್ಟು ಗಾಳಿ ಬೀಸ್ತಾ ಇದ್ ನೋಡಿ. ಜೋರಾಗಿ ಗುರು ನಾವಿವಾಗ ಕೆಳಗಡೆ ಹೋಗ್ತಿದೀವಿ. ಅಂಡರ್ ಗ್ರೌಂಡು ಅಂದ್ರೆ ಇಲ್ಲೇನೆ ವಾರ್ಡನ್ ರೂಮ್ ಇರೋದು. ಮತ್ತೆ ಬಗ್ಗೆ ಎಷ್ಟು ಹೇಳಿದಾರೆ ಬರ್ಬೇಕು. ವಾರ್ಡನ್ ರೂಮ್ಗೆ ಹೋಗ್ಬೇಡಿ, ವಾರ್ಡನ್ ರೂಮ್ ಹತ್ರ ತುಂಬಾನೇ ಸೀನ್ಗಳೈತೆ. ವಾರ್ಡನ್ ರೂಮ್ ಹತ್ರ ಹೋಗಕ್ ಹೋಗ್ಬೇಡಿ ಅಂತ ಹೇಳಿದ್ರು. ವಾರ್ಡನ್ ರೂಮ್ ಹತ್ರ ಹೋಗ್ತೀವಿ ಇವಾಗ ಕೆಳಗೆ. ಇದೆಲ್ಲ ಕಟ್ಟೆ ಇಲ್ಲ ಮಚ್ಚ ಅವ್ರು ಇನ್ನು ಅರ್ಧಕ್ಕೆ ನೆಕ್ಸ್ಟ್ ಇವಾಗ ಐಯರ್ಸ್ ತರ ಸ್ಕೂಲ್ ಮಾಡೋ ತರ ಹೋಗವ್ರೆ. ಅಷ್ಟರಲ್ಲಿ ಈ ಸೀನ್ ಆಗೈತೆ. ಕೆಳಗೋಗೋಣ ಈಗ. ಗುರು ಕೆಳಗಡೆ ನೋಡಿ ಹೆಂಗೈತೆ. ಗೌತಮ್ ತೋರ್ಸು. ಗೌತಮ್ ಇಲ್ಲಿಂದನೇ ಶೂಟ್ ಮಾಡಿ ನಾವು ಕೆಳಗಡೆ ಹೋಗೋವರೆಗೂ. ಆಮೇಲೆ ಬಾ ಬ್ರೋ ಹೋಗೋಣ ಕೆಳಗೆ. ಬನ್ನಿ ನೋಡ್ಕೊ ಬನ್ನಿ. ಸೈಕೋಗಳು ಇರ್ತಾರೆ ಇಂಥ ಜಾಗದಲ್ಲಿ. ಸಡನ್ ಆಗಿ ಅಟ್ಯಾಕ್ ಮಾಡ್ತಾರೆ. ಸೌಂಡ್ ಕೇಳಿಸ್ತೀವ ನಿಮ್ಗೆ? ನೀವು ನಡ್ಕೊಂಡು ಹೋಗೋದು ಅಲ್ಲ ಅಲ್ಲಿ ನನ್ ನಿಜ ಕೈ ಹಿಡ್ಕೊಂಡೆ ನಿಮ್ದು. ಅಲ್ಲಿ ಹೆಂಗೆ ಗೊತ್ತಾ, ನಾವು ಲೈಟ್ ಬಿಟ್ಟು ಶ್ಯಾಡೋ ಅದು ಹೆಂಗ್ ಕಾಣ್ತೋ ಗೊತ್ತಾ ನನಗೆ. ಕೈ ನೋಡಿ ಇಲ್ಲಿ, ನನ್ ಕೈ ನೋಡಿ ಬ್ರೋ. ಬೂಸ್ ಬಂಬಿಸ್ ಬಂದ್ಬಿಡೈತ್ ನೋಡಿ. ಯಬ್ಬ ಕಂಪ್ಯೂಟರ್ ಲ್ಯಾಬು. ಬಾಬಾ ಗೌತಮ್ ಬ್ರೋ ಫಸ್ಟ್ ಈ ಕಡೆ ಹೋಗೋಣ, ಆಮೇಲೆ ಆ ಕಡೆ ಹೋಗೋಣ. ನೋಡಿ ಕಂಪ್ಯೂಟರ್ ಲ್ಯಾಬ್ ಅಂತ ಐತೆ. ಡೈನಿಂಗ್ ಹಾಲ್ ಬ್ರೋ. ಇದು ಡೈನಿಂಗ್ ಹಾಲ್ ಅಂತೆ ಬ್ರೋ. ಇದು ಡೈನಿಂಗ್ ಹಾಲು ಅಂದ್ರೆ ಹಾಸ್ಟೆಲ್ ಹುಡುಗರು ಊಟ ಮಾಡ್ತಿದ್ದ ಜಾಗ ಇದು. ಬ್ರೋ ಏನ್ ಬ್ರೋ ಇದಿರೋದು ಜಾಗ? ಅಲ್ಲ ನೋಡಿ ಹೆಂಗೈತೆ ಜಾಗ ಇದು. ಏನ್ ಬ್ರೋ ಇದು ಸೀರೆ ಎಲ್ಲ ಕಟ್ಬಿಟ್ಟವ್ರೆ. ಇಲ್ಲಿ ನೋಡಿ ದೀಪ ಎಲ್ಲ ಎಂತ ಬ್ರೋ ಯೂಸ್ ಮಾಡ್ತಾರೆ ಇಲ್ಲಿ? ಎಷ್ಟು ದೀಪ ಐತೆ ಇಲ್ಲ ಇಲ್ಲ. ಅಲ್ಲಿ ನಿಂಬೆ ಹಣ್ಣು ಬೇರೆ ಐತೆ. ನೀವೇನು ಮುಟ್ಬೇಡಿ ಬ್ರೋ, ಹಂಗೆ ತೋರಿಸಿ. ಇಲ್ಲಿ ಇಲ್ಲೊಂದು ದೀಪ ಐತೆ. ಇಲ್ಲಿ ಗೌತಮ್ ಜಾಸ್ತಿ ಆದರೆ ಟಾರ್ಚ್ ಆಫ್ ಮಾಡ್ಕೋ ಬ್ರೋ. ಇದೆಲ್ಲ ಏನು ಬ್ರೋ ಇದು? ನಾನೇನೋ ಹೊಗೆ ಹೋಗೋದು ಅಂತ ಬ್ರೋ. ಇದು ಏನು ಬ್ರೋ ಇದು? ಏನಿದೆ? ಸುಮ್ಮನೆ ಡಿಸೈನ್ ಕಟ್ಟಿರೋದಲ್ವ ಇದು? ಹಾಂ ಅಲ್ವಾ? ಫುಲ್ ಬೆಂಕಿ ಎತ್ಕೊಂಡಿರೋ ಥರ ಆಗೈತೆ. ಈ ಕಡೆ ನೋಡಿ ಬ್ರೋ, ಕಿಟಕಿ ಸೈಡು ಇಲ್ಲೂ ಏನೋ ಜಾಗ ಆಯ್ತು ಬ್ರೋ. ಅಲ್ಲ ಡೈನಿಂಗ್ ಹಾಲ್ ಅಂದ್ರೆ ಇಲ್ಲಿ ಊಟ ಮಾಡ್ತಿದ್ರಾ ಹುಡುಗರು? ಕೈ ತೊಳೆಯೋ ನೆಲ್ಲಿ ಜಾಗ ಅಲ್ಲ ಇದು? ಆಚೆ ನೋಡಿ ಬ್ರೋ, ಕಾಡ್ ಥರ ಇದೆಲ್ಲ ಬ್ರೋ. ಇಲ್ಲಿ ಯಾರಾದ್ರೂ ಸ್ಟೂಡೆಂಟ್ಸ್ಗಳು ಚಿಕ್ಕ ಮಕ್ಕಳು ಅಂತ ಕರ್ಕೊಂಬಂದು ಇಲ್ಲಿ ಸೇರ್ಸೋರಲ್ಲ ಓದ್ಸಕ್ಕೆ. ನಮಗೆ ಭಯ ಆಗ್ತೈತಿ ಇಲ್ಲಿ. ವಿಲೇಜ್ ಸೈಡ್ ಎಲ್ಲ ಇವಾಗ 20 ಕಿಲೋಮೀಟರ್ಸ್ ದೂರ ಇರುತ್ತೆ ಅವ್ರ ಊರು. ಅವರು ಅಲ್ಲಿರೋ ಚಿಕ್ಕ ಮಕ್ಕಳೇ ಆಗಲಿ ಸ್ಟೂಡೆಂಟ್ಸೇ ಆಗಲಿ ಅಂಥವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇಲ್ಲೇ ಸೆಟ್ಲ್ ಆಗಿ ಓದಿಸೋ ಥರ ಮಾಡ್ತಾ ಇರ್ತಾರೆ ಈ ಕಡೆ ಎಲ್ಲ. ಅದೇ ಡೌಟ್ ಆಗ್ತಿದೆ. ಬೆಂಕಿ ಹತ್ತೈತ್ ಬ್ರೋ ಇಲ್ಲಿ. ಬೆಂಕಿ ಹತ್ತಿರೋದಂತೂ ಪಕ್ಕ. ಇಲ್ಲಿ ನೋಡಿ ಫುಲ್ ಎಲ್ಲ ಹೊಗೆ ಆಗೈತೆ ನೋಡಿ ಇಲ್ಲಿ. ಇದೇನು ಕಿಚನ್ ಇದು? ಬ್ರೋ ಇಲ್ಲಿ ಬನ್ನಿ ಬ್ರೋ. ಕಿಚನ್ ಅಲ್ವಾ ಇದು? ಬ್ರೋ ಇಲ್ಲಿ ನೋಡಿ ಬ್ರೋ. ಬನ್ನಿ ಬನ್ನಿ ಬನ್ನಿ. ಇಲ್ಲಿ ನೋಡಿ ಸೀರೆ ಮುಟ್ಬೇಡಿ ಬ್ರೋ. ಗೌತಮ್ ಹಾಂ ಬ್ರೋ ಇಲ್ಲಿ ಬನ್ನಿ, ಏನೋ ತೋರಿಸ್ತೀವಿ. ಎಲ್ಲೋದ್ರಿ? ಹೌದಾ?
ಸುತ್ತ ಕಾಡೆ ಬ್ರೋ. ನಾಯಿ ನರಿ ಎಲ್ಲ ಆನೆಗಳೆಲ್ಲ ಬರ್ತಾ ಇರ್ತವೆ. ಇಲ್ಲಿ ಬನ್ನಿ, ಯಾವುದೋ ಹುಡುಗ ಫೋಟೋ ನೋಡಿ. ಇಲ್ಲಿ ಟಾರ್ಚ್ ಬಿಡ್ಬೇಡುವ. ಏನೋ ಬರ್ದೈತ್ ಅದ್ರ ಮೇಲೆ ಈ ಸೈಡಲ್ಲೆಲ್ಲ. ಯಾವ್ದೋ ಪಾಪು ಫೋಟೋ ತಾನೇ ಇದು? ಸುಮ್ಮನೆ ಮನೇಲಿ ಹಾಕ್ತಾರಲ್ಲ ಆ ಥರದ್ದ ಇದು? ನೋಡಿ ಇಲ್ಲಿ ನೋಡಿ ಸೀರೆ. ಇದೇ ಸೀರೆ ಅಲ್ಲೇ ಸಿಗಾಕಿದ್ರು ಅರ್ಧ. ಮೇಲ್ಗಡೆ ಇಡ್ಸೋದು ಮದನ್ ವರ್ಮ ರಾಜನ? ರಾಜ ತಾನೇ? ಇದೇನಿದು? ಆ ಹುಡುಗಂದ ಸತ್ತಿದ್ದು ಬ್ರೋ. ಮದನ್ ವರ್ಮ ರಾಜ. ಮದನ್ ವರ್ಮ ರಾಜ. ಓಕೆ. ಇದು ಕೈಲಿ ಬರ್ದಿರೋದು ನೋಡಿ. ಪೇಂಟಿಂಗ್ ಏನು ಬ್ರೋ ಇದು? ಸೈಕೋ. ಅದೇ ಹುಡುಗ. ಅದು ಇಡೀ ಜಾಗದಲ್ಲಿ ಒಂದೇ ಕಡೆ ಹುಡುಗನ ಹೆಸರು ಬರ್ದಿರೋದು. ಅದು ಈ ರಾಜನ್ ಫೋಟೋ. ನನಗೆ ಸೈಕಾಯ್ತಿರೋದೇನು ಗೊತ್ತಾ? ರಾಜನ್ ಫೋಟೋ ಬರೋದು ಅವನ ಹೆಸರು ಯಾಕೆ? ಅರ್ಧ ಫೇಸ್ ನೋಡಿ, ಅರ್ಧ ಫೇಸು ಚುಕ್ಕಿ ಚುಕ್ಕಿ ಐತೆ, ಇನ್ನರ್ಧ ಫೇಸ್ ಇಲ್ಲ. ಬನ್ನಿ ಹೋಗೋಣ ಬ್ರೋ, ವಾರ್ಡನ್ ರೂಮ್ಗೆ ಹೋಗೋಣ ಬನ್ನಿ. ಈಚೆ ಸೌಂಡ್ಗಳಾದಾಗ ಒಂಥರ ಅನ್ಸುತ್ತೆ ಕಣ. ವಾರ್ಡನ್ ರೂಮ್ ಬ್ರೋ ಅಲ್ಲಿ. ಅದೇ ರೂಮ್ ತಾನೇ ಹೇಳೋದು, ಹೋಗ್ಬಿಡಿ ಅಂತ. ಏನ್ ಬ್ರೋ ಇಲ್ಲಿ ಆಗಿರೋದು? ಹೋಗೋಣ ಒಳಗೆ. ವಾರ್ಡನ್ ರೂಮ್ ಇದೆ ಬ್ರೋ. ವಾರ್ಡನ್ ರೂಮ್ ನೋಡಿ ಬ್ರೋ ಹೆಂಗಾಯ್ತು. ಇದು ವಾಶ್ರೂಮಾ ವಾರ್ಡನ್ದು? ಗುರು ನೋಡಿ, ವಾರ್ಡನ್ ರೂಮಲ್ಲಿ ಸಪ್ರೇಟ್ ವಾಶ್ರೂಮ್ ಐತೆ ವಾರ್ಡನ್ಗೆ. ಇಲ್ಲಿ ಇದು ವಾರ್ಡನ್ ರೂಮು. ಎಲ್ಲ ಇದ್ದು ಈ ರೇಂಜ್ ಕಿಟಕಿ ಎಲ್ಲ ಕಳ್ಕೊಂಡು ಹೋಗೋರಲ್ಲೂ. ವರ್ಕಿಂಗಲ್ಲಿ ಇದ್ದದ್ದು ಹಾಸ್ಟೆಲ್ ತಾನೇ ಇದು? ಅದು ಹೆಂಗೆ ಹಾಂಟೆಡ್ ಪ್ಲೇಸ್ಗಳಲ್ಲಿ ಈ ಥರ ಕಿಟಕಿ ಎಲ್ಲ ಕತ್ಕೊಂಡೋಯ್ತಾರಲ್ಲ. ವಾರ್ಡನ್ಗಿದೆ ರೂಮಲ್ಲಿ ಆ ಹುಡುಗ ತೊಂದರೆ ಕೊಟ್ಟಿದ್ದ. ಅಂದರೆ ಎಲ್ಲಿದ್ದ ಅಂದರೆ ಹೆದರ್ಕೋತಿದ್ದ ಅವನು. ಇಲ್ಲಿ ಈ ಕಡೆ ಕಿಟಕಿ ನೋಡು, ಅವನು ಇಲ್ಲಿ ಮಲ್ಕೋತಿದ್ದ ಅಂದ್ರೂ ಇಲ್ಲಿ ಈ ಕಡೆ ಸೈಡ್ ಫುಲ್ ಕಾಡು. ಇಲ್ಲಿ ನೋಡು ಹೆಂಗೈತೆ ಕಾಡು ಗುರು. ನಿಮಗೆ ಈ ಹೊರಗಡೆ ಹೋಗಿ ಕಾಡು ತೋರಿಸ್ತೀನಿ ರೀ ಬ್ರೋ. ಬನ್ನಿ, ಯಾಕೆ ಹಂಗೆ ಹೋಗೋಣ ಬ್ರೋ. ಆ ಕಡೆ ಬ್ರೋ, ಈ ಕಡೆ ಹೋಗೋಣ ಬ್ರೋ. ಅಲ್ಲಿಂದ ಬನ್ನಿ ಎತ್ಕೊಂಡು. ಇದು ಬೇಡ ಗೌತಮ್, ಆ ಕಡೆಯಿಂದ ಬರೋ. ಕ್ಯಾಮ್ರಾ ಹಿಡ್ಕೊಂಡು ಇಲ್ಲೇ ಎತ್ಬಿಡ್ತೀಯಾ? ಏನು ಬ್ರೋ ಇದು ಜಾಗ? ಗೌತಮ್, ನಿನ್ನ ಐಫೋನಲ್ಲಿ ತೋರಿಸ್ಬೇಕು ಇದನ್ನೆಲ್ಲ. ದೊಡ್ಡ ಲೈಟ್ ಆನ್ ಮಾಡ್ಕೋಬೇಕು. ದೊಡ್ಡ ಲೈಟ್ ಆನ್ ಮಾಡ್ಕೊ.
ಬ್ರೋ ಟಾರ್ಚ್ ಆಫ್ ಮಾಡಿ ಸಾಕು. ಬ್ರೋ ಏನು ಬ್ರೋ ಇದು ಜಾಗ? ಈ ಕಡೆ ಕೆಳಗೆ ಹೋಗೋಣವಾ? ಎಷ್ಟು ದೂರ ಐತೆ ನೋಡಿ, ಕಾಣಿಸ್ತೈತೆ ಗೊತ್ತಾ? ಹೋಗೋಣ ಬ್ರೋ. ವಾರ್ಡನ್ ರೂಮು ಇದ್ದೇ ವಾರ್ಡನ್ ರೂಮು. ಅಂದರೆ ಅವ್ರಿಗೆ ಮಲಗಿದಾಗ ಈ ಕಡೆ ನೋಡಿದ್ರೇ ಭಯ ಆಗುತ್ತಲ್ವಾ? ಹಾಂ ಅಯ್ಯೋ ಬ್ರೋ, ನೀವು ಹೇಳೋದು ನೋಡೇ ಭಯ ಆಗ್ಬಿಡುತ್ತಲ್ಲ ಬ್ರೋ. ಹಳ್ಳ ತೋರಿಸಿ ನಾನು ನಿಜ ಬ್ರೋ. ಏನ್ ಬ್ರೋ ಇಷ್ಟು ದೂರ ಜಾಗ ಐತೆ? ಅಲ್ಲ ಎಷ್ಟು ದೂರ ಜಾಗ ಐತೆ ಬ್ರೋ? ಫುಲ್ಲು ಕಾಡ್ ಥರ ಇಲ್ವಾ ನಾವು ಬರ್ದಿರೋದು? ಕಾಡ್ ಮಧ್ಯೆ ಕಾಗ ಒಂದು ಹಾಸ್ಟ್ಲು ಕಟ್ಟೋರು ಬ್ರೋ. ಅಲ್ಲೇನಾಯ್ತೆ ಬ್ರೋ? ಹುಷಾರಾಗಿ ಬನ್ನಿ ಬ್ರೋ, ನಿಧಾನಕ್ಕೆ ಸ್ವಲ್ಪ ನೀವು. ಬ್ರೋ ಇದೇ ಎಂಟ್ರೆನ್ಸು ಬ್ರೋ ಇದಕ್ಕೆ. ಬ್ರೋ ಇಲ್ಲಿ ನೋಡಿ, ಬ್ಯಾಕ್ ಎಂಟ್ರೆನ್ಸ್ ಅನ್ಸುತ್ತೆ. ಏನು ಯಾಕೋ ಮಚ್ಚ ಎಷ್ಟು ದೂರ ಬಂದಿದ್ದೀವಿ ನೋಡಿ ಮಚ್ಚ ನಾವಲ್ಲಿ. ಹಾಂ ಬ್ರೋ ಇದು ಎಂಟ್ರೆನ್ಸು ನೋಡಿ. ಹಾಂ ವಾಚ್ಮ್ಯಾನ್ ಇದು ಬಿಡಿ ಬ್ರೋ. ನೀವು ಸ್ಲಿಪ್ಪರ್ ಹಾಕಿದ್ದೀರಾ ಬ್ರೋ, ನೋಡ್ಕೊ ಓಡಾಡ್ಬೇಕು ನೀವು. ಹಂಗೆಲ್ಲ ಹೋಗ್ಬೇಡಿ. ನೋಡಿ ನೆಲ ನೋಡ್ಕೊಳ್ಳಿ ಫಸ್ಟು, ಇರುತ್ತೆ. ಈ ಕಡೆ ಅಷ್ಟೇ ಕಾಂಪೌಂಡ್. ಸಕ್ಕತ್ತಾಗೈತೆ ಬ್ರೋ. ಇಲ್ಲಿ ಹೋಗೋಣ. ನಿಧಾನ. ವಾಚ್ಮ್ಯಾನ್ ರೂಮ್ ನೋಡಿ ಗುರು ಇದು. ಬ್ರೋ ಇಲ್ಲೇನೋ ಐತೆ ಬ್ರೋ ಇರಿ. ನೋಡಿ ಈ ಕಡೆ ಈಗ ಗಾಳಿ ನೋಡ್ ಬ್ರೋ. ಬ್ರೋ ನಿಧಾನಕ್ಕೆ ಹೋಗಿ ಸ್ವಲ್ಪ. ಅಲ್ಲಿ ತಾನೆ ಬ್ರೋ, ನಿಧಾನಕ್ಕೆ ಹೋಗಿ. ನಾನು ಹೋಗ್ತೀನಿ, ಬರ್ತೀನಿ ಇರಿ ಒಂದು ನಿಮಿಷ. ಟಾರ್ಚ್ ನೋಡ್ಕೋಗಿ. ಇದೇನೋ ಕ್ಲೋಸ್ ಆಗ್ಬಿಟ್ಟೈತೆ ಬಿಡಿ. ಕ್ಲೋಸ್ ಆಗೈತೆ ಇದು ಬ್ರೋ. ಅಲ್ಲಿ ನೋಡಿ ಬ್ರೋ, ಸೌಂಡ್ ಕೇಳಿಸ್ತಾ ನಿಮಗೆ? ಸ್ವಿಮ್ಮಿಂಗ್ ಪೂಲ್ ಐತೆ ಬ್ರೋ ಇಲ್ಲಿ. ಬ್ರೋ ಇಲ್ಲೊಂದು ಗೇಟು. ಗೌತಮ್ ಏನೋ ಗಾಳಿಲೇ ಯಪ್ಪ ಬ್ರೋ. ಅಲ್ಲಿ ನೋಡಿ ಬ್ರೋ, ಗೇಟ್ ನೋಡಿ ಬ್ರೋ. ಇನ್ನೊಂದು ಬ್ಯಾಕ್ ಗೇಟಾ ಇದು? ಒಟ್ಟಿಗೆ ಬನ್ನಿ ಬ್ರೋ, ನೆಲ ನೋಡ್ಕೊ ಬನ್ನಿ ಬ್ರೋ. ಸ್ವಿಮ್ಮಿಂಗ್ ಪೂಲ್ ಮತ್ತೆ ಸೌಂಡ್ ಮಾಡ್ತಾ ಇದೆ. ಅವಾಗಿಂದ ಅದೇ ಹೇಳ್ತೀರಾ, ಸೌಂಡ್ ಕೇಳಿಸ್ತಿದೆ ಅಲ್ಲಿ. ಓ ಬನ್ನಿ ಹೋಗ್ಬಿಡೋಣ ಆ ಕಡೆ ಸೈಡ್ ಮೇಕೆ. ಅಜ್ಜಿ ಬ್ರೋ ಇಲ್ಲಿ ಹೋಗಕ್ಕಾಗಲ್ಲ ಬ್ರೋ, ಬೇಡ. ಹೆವಿ ಸೊತ್ತೈತ್ ಬ್ರೋ, ಬೇಡ. ಆ ಕಡೆಯಿಂದನೇ ಹೋಗೋಣ ಅಂತ. ಬೇಡ ಬ್ರೋ, ಇಲ್ಲಿ ಸುಮ್ಮನೆ ಆ ಕಡೆನೇ ಹೋಗೋಣ. ಬ್ರೋ ಎಷ್ಟು ದೊಡ್ಡ ಆಯ್ತು ಹೇಳಿ ಲೊಕೇಶನ್ ಇದು. ಬ್ರೋ ಆ ಮಾಡಿದ್ರೆ ಹೆವಿ ಸೌಂಡು. ಬನ್ನಿ ಬ್ರೋ, ಆ ಕಡೆನೇ ಹೋಗೋಣ ಬನ್ನಿ. ಇವಾಗ ಇಷ್ಟು ಓಡಾಡುದಲ್ಲ, ಇದೆಷ್ಟು ಎಕರೆ ಇರ್ಬೋದು? ಸರಿಗ ಐತೆ ಬ್ರೋ, ಗೊತ್ತಿಲ್ಲ ನನಗೂ ಅಂದಾಜು. ಲೇ ಅದು ಬಿಡೋ, ಮರ ಗಿಡ ಗಾಳಿ ನೋಡಲು ಯಪ್ಪ ಬ್ರೋ. ಇಲ್ಲೂ ಹೋಗಕ್ಕಾಗಲ್ಲ ತಾನೆ? ಇಲ್ಲಿ
ಬ್ರೋ ನೋಡ್ಕೊ ಬನ್ನಿ, ವಾಚ್ಮ್ಯಾನ್ ರೂಮ್ ನೋಡಿ ಬ್ರೋ ಹೆಂಗೈತೆ. ಹೋಗಿ ಬರ್ತೀರಾ ಒಳಗೆ? ಹೋಗಿ ನೋಡ್ಕೊ ಹೋಗಿನೆಲ್ಲ ಮುಳ್ಳು ಬೇಡ, ಬನ್ನಿ ಇತ್ತಾಗೆ. ಬನ್ನಿ ಮೇಡಮ್. ಇಲ್ಲೊಂದು ಆಯ್ ಮಾಡಿ ಹಂಗೆ. ಇಲ್ಲಿ 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 ಏನಾಯ್ತು? ಬನ್ನಿ ಬ್ರೋ, ಈಚೆ ಬನ್ನಿ, ಈಚೆ ಬನ್ನಿ. ಇಷ್ಟೊಂದು ಮುಳ್ಳೈತೆ ಹೇಳ್ಬೇಕು ತಾನೆ ನಂಗೆ. ಈಗ ಬಿಟ್ರೆ ನಂಗೆ ಚುಚ್ಬಿಡ್ತದೆ. ಹಿಂದೆ ಹೋಗಿ, ಹಿಂದೆ ಹೋಗಿ, ನೀವು ಹೋಗಿ ಬ್ರೋ, ನಾನು ಬಿಡ್ತೀನಿ, ನೀವು ಹೋಗಿ. ಹೋದ್ರಾ? ಲವ್ ಅಯ್ಯಪ್ಪ, ಇದೆಲ್ಲಿ ಕನೆಕ್ಟ್ ಆಗುತ್ತೋ? ಸಕ್ಕದಾಗೈತಲ್ವ ಮಚ್ಚ. ಬ್ರೋ ನೋಡ್ಕೊ ಬನ್ನಿ, ನೆಲ ನೋಡ್ಕೊ ಬನ್ನಿ ಬ್ರೋ. ಮೇನು ಬನ್ನಿ, ಹೊಡಿಸ್ತೀನಿ ಇನ್ನೂ ರೌಂಡು. ಗೌತಮ್ ನೀನು ಹಿಂದೆ ಬಾ. ಸರಿಯಾಗಿ ಏನೋ ಆಗೈತೆ ಇಲ್ಲಿ. ಇಲ್ಲೊಂದು ಹೋಗಕ್ಕೆ ಒಂದೊಂದು ಕಡೆ ದಾರಿ ಐತೆ. ಒಂದು ರೌಂಡ್ ಹೊಡ್ಕೊ ಬಂದಿದ್ದೀವಿ ಬ್ರೋ ನಾವು. ಬ್ರೋ ಇಲ್ಲಿ ನೋಡಿ ಬ್ರೋ, ನಾಯಿ ಮರಿ ಇರಲಿ, ಬಾವಿ ನೋಡಿ ಎಷ್ಟು ದೊಡ್ಡದು. ಬಾವಿ ಅಂತೀನಿ, ಟ್ಯಾಂಕು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದಿದ್ದೀವಿ ಮುಚ್ಚ. ಹ್ಞೂ ಐತೆ ಬ್ಯಾಟು. ಹೋಗೋಣ. ಗುರು ನಾವು ಬಂದಿದ್ವಿ, ಎಂಟ್ರೆನ್ಸಿಗೆ ಬಂದ್ವಿ, ಒಂದು ರೌಂಡ್ ಹೊಡ್ಕೊ ಬಂದಿದ್ದೀವಿ. ಏನು ಬ್ರೋ? ಒಂದು ರೌಂಡ್ ಹೊಡ್ಕೊ ಬಂದಿದ್ದೀವಿ ಬ್ರೋ. ಹಾಂ, ಆ ಮೇಲ್ಗಡೆ ಆ ಮೇಲ್ಗಡೆ ಯಾರು ಇಲ್ವಾ? ಜಾಗ ಇಲ್ಲ ಬ್ರೋ ಅಲ್ಲಿ. ಬ್ರೋ ಹೆಂಗೈತೆ ನೋಡಿ ಬ್ರೋ ಇದು ಜಾಗ. ಹಾಂ, ಲೈಟ್ ನಾವೆಲ್ಲ ಲೈಟ್ ಆಫ್ ಮಾಡ್ಬಿಟ್ರು ಒಬ್ರು ಏನು ಕಾಣಲ್ಲ ಇಲ್ಲಿ. ಇದು ಆಫ್ ಮಾಡೋರು ಆನ್ ಆಗಲ್ಲ, ಆನ್ ಮಾಡಲಿ ಮತ್ತೆ ಇದ್ರು ಲೈಟ್ ಆನ್ ಮಾಡಲಿ. ಇನ್ನೊಂದು ಲೈಟು ಸಕ್ಕದಾಯ್ತಲ್ಲ ಬ್ರೋ ಇದು ನೋಡೋಕ್ಕೆ. ಭಾರಿ ಸೈಕೈತೆ ಬಿಡಿ ಬ್ರೋ ಇದು. ಅಲ್ಲಿ ನೋಡಿ, ಒಂದು ಸ್ವಲ್ಪ ಹೋಗೋಣ ಗುರು. ನಾವು ಅವಾಗಲೇ ಹೋಗಿದ್ದೇ ದಾರಿ, ಹಿಂಗೋಗಿ ನಾವು ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಬಂದಿದ್ದೀವಿ ಗುರು. ಇಡೀ ಜಾಗನ 4 ಜನ ಸೇರ್ಕೊಂಡು ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬಾ ಸೈಕಾಗಿತ್ತು ಲೊಕೇಶನ್ ಮಾತ್ರ. ಹಾಸ್ಟೆಲ್ ತುಂಬ ದೊಡ್ಡದಾಗೈತೆ. ಏನು ಬ್ರೋ? ಎಲ್ಲ ಕಡೆ ಗಿಡ ಮರಗಳು. ವಾರ್ಡನ್ ರೂಮ್ ಹತ್ರ ಹೋದಾಗ ನಮಗೆ ಒಂದು ಸ್ವಲ್ಪ ಸೌಂಡ್ ಬರೋ ಥರ ಕೇಳಿಸ್ತು. ಓಡಾಡಿದ್ವಿ, ಏನಾದ್ರು ಸೌಂಡ್ಸ್ ಕೇಳಿಸ್ತಾನೆ ಇರುತ್ತೆ ಹಾಂಟೆಡ್ ಪ್ಲೇಸಲ್ಲಿ. ನಾನು ಹೇಳೋದೇನಂತ ಅಂದರೆ, ನನ್ನ ವ್ಯೂವರ್ ಯಾರ್ಯಾರು ನೋಡ್ತಿದ್ದೀರಾ, ಮಲ್ಲೇಶ್ ಅವ್ರಿಗೆ ಅಂದರೆ ಜಸ್ಟ್ ಕಾಲ್ ಮೀ ರೇ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಸ್ಟ್ ಹಂಟರ್ ಕನ್ನಡಿಗ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಂತ ಅಂದರೆ, ನಾವೆಲ್ಲರೂ ಕನ್ನಡದವರು, ಕನ್ನಡಕ್ಕೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋದು. ರಿಸ್ಕ್ ತಗೊಂಡು ನಂತರನೇ ಇವರು ಕೂಡ ವೀಡಿಯೋಸ್ ಮಾಡ್ತಾರೆ. ಇವ್ರುಗಳ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಅವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಹೋಗ್ತಾರೆ. ನಿಮ್ಗಳ ಪ್ರೀತಿನ ಇವರಿಬ್ರಿಗೂ ಕೂಡ ತೋರಿಸಿ. ನನ್ನ ಸಬ್ಸ್ಕ್ರೈಬರು, ನನ್ನ ವ್ಯೂವರ್ ಯಾರು ನೋಡ್ತಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.